ಜೈ ಹಿಂದ್ ದೋಸ್ತೋ. ಇಂದಿನ ಜಗತ್ತು ಅನೇಕ ಪ್ರಕ್ಷುಬ್ಧತೆಗೆ ಒಳಗಾಗಿದೆ. ಇಂದಿನ ಜಗತ್ತಿನಲ್ಲಿ ಅನೇಕ ರೀತಿಯ ಯುದ್ಧಗಳು ಅನೇಕ ದೇಶಗಳ ನಡುವಣ ನಡೆಯುತ್ತಿದೆ. ಸಿರಿಯಾದಲ್ಲಿನ ದಂಗೆಗಳು, ಅಮೇರಿಕಾ ಮತ್ತು ಚೀನಾದ ನಡುವೆ ನಡೆಯುತ್ತಿರತಕ್ಕಂಥ ಆರ್ಥಿಕ ಯುದ್ಧ, ಟ್ರೇಡ್ ವಾರ್, ಮತ್ತು ಒಂದು ರೀತಿಯ ಶೀತಲ ಸಮರವೇ ಹೇಗೆ ರಷ್ಯಾದೊಂದಿಗೆ ಶೀತಲ ಸಮರ ನಡೆದಿತ್ತೋ ಅದೇ ರೀತಿ ಆಂತರಿಕವಾಗಿ ಶೀತಲ ಸಮರ ನಡೀತಿದೆ. ಅಷ್ಟೇ ಅಲ್ಲ, ಸಿರಿಯಾದಲ್ಲಿನ ಗಲಭೆಗಳು, ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆಯುತ್ತಿರತಕ್ಕಂಥ ಯುದ್ಧಗಳು, ಪಾಕಿಸ್ತಾನದವರು ಭಾರತದ ಮೇಲೆ ಅನೇಕ ರೀತಿಯ ಭಯೋತ್ಪಾದಕ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಭಯೋತ್ಪಾದಕರಂದ್ರೆ ಕೇವಲ ಒಂದು ಮತದ ಅಮಲನ್ನ ತುಂಬಿಕೊಂಡಿರ್ತಕ್ಕಂಥ ಒಂದು ಪಡೆ ಅಂತ ಅನ್ಕೊಳ್ಬೇಡಿ. ಯಾಕಂದ್ರೆ ಪಾಕಿಸ್ತಾನದ ಸೇನೆ ಏನಿದೆ, ಭಯೋತ್ಪಾದಕರ ವೇಷದಲ್ಲಿ ತನ್ನ ಸೈನಿಕರನ್ನ ಭಾರತದ ಮೇಲೆ ದಾಳಿಗೆ ಕಳಿಸ್ತಾ ಇದೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಅನ್ನುವುದಕ್ಕಿಂತ ಮುಂಚೆ ಇಸ್ರೇಲ್ ಮತ್ತು ಹಮಾಸ್, ಹೌತಿ, ಹಿಜ್ಬುಲ್ಲಾ ಮತ್ತು ಇರಾನ್ ನಡುವೆ ನಡೆದಿರತಕ್ಕಂಥ ಯುದ್ಧಗಳೇನಿವೆ ಇವು ಬಹಳ ಪ್ರಮುಖವಾಗಿ ಸುಮಾರು 1 ವರ್ಷಗಳಿಗಿಂತ ಅಧಿಕವಾಗಿ ನಡೀತಾ ಬರ್ತಾ ಇವೆ. ಇಷ್ಟೇ ಅಲ್ಲ, ಭಾರತ ಮತ್ತು ಚೀನಾದ ನಡುವೆ ಅನೇಕ ರೀತಿಯ ಯುದ್ಧ ತಂತ್ರಗಳು, ಯುದ್ಧ ತಯಾರಿಗಳು ನಡೀತಾ ಇವೆ. ಅವು ಗೊತ್ತಿಲ್ಲದಂತೆಯೇ ಅನೇಕ ಗಡಿ ಭಾಗಗಳಲ್ಲಿ ನಡೀತಾ ಇವೆ. ಮತ್ತೆ ಚೀನಾ ಮತ್ತು ತೈವಾನ್ ಇವೆರಡೂ ದೇಶಗಳ ನಡುವೆ ನಡೀತಿರ್ತಕ್ಕಂಥ ಯುದ್ಧಗಳು, ದಕ್ಷಿಣ ಕೊರಿಯಾದಲ್ಲಿ ಒಂದು ರೀತಿಯ ಗಲಭೆ ಉಂಟಾಗಿದೆ. ಅಷ್ಟೇ ಅಲ್ಲ, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಸುಮಾರು 3 ವರ್ಷಗಳ ಕಾಲ ಯುದ್ಧ ನಡೆಯುತ್ತಲೇ ಇದೆ. ಇನ್ನು ಮುಂದೆ ನಡೆಯುತ್ತದೆ ಅಂತ ಅನೇಕ ತಜ್ಞರು ಹೇಳ್ತಿದ್ದಾರೆ. ಅದು ಬೇರೆ ರೀತಿಯಾದಂತಹ ಒಂದು ಹಂತವನ್ನೇ ಆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ತಲುಪ್ತದೆ ಅಂತ ಅನೇಕ ಜಾಗತಿಕ ವಿಶ್ಲೇಷಕರು ಹೇಳ್ತಿದ್ದಾರೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ಈ ರೀತಿಯ ಅನೇಕ ಯುದ್ಧಗಳು ನಮಗೆ ಗೊತ್ತಿರದಂತೆಯೇ ಅನೇಕವಾಗಿ ನಡೀತಾ ಇವೆ. ಇಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪ್ರಚೋದಿತ ಅನೇಕ ಗಲಭೆಗಳು ಸಹಿತ ನಡೀತಿವೆ. ಅಲ್ಲಿಯ ಒಂದೊಂದು ವಿಷಯವೂ ಕೂಡ, ಒಂದೊಂದು ನ್ಯೂಸು ಕೂಡ ಅತ್ಯಂತ ಭಯಾನಕ ಮತ್ತು ಆತಂಕಕಾರಿ ಅನ್ನಿಸ್ತಿವೆ. ಅಷ್ಟೇ ಅಲ್ಲ, ಅತ್ಯಂತ ಕಾಮಿಡಿದಾಯಕ ಕೆಲವೊಂದಿಷ್ಟು ಸನ್ನಿವೇಶಗಳು ಕಾಮಿಡಿದಾಯಕವಾಗಿಯೂ ಅನಿಸುತ್ತವೆ. ಅಷ್ಟೇ, ಬಾಂಗ್ಲಾದಲ್ಲೂ ಸಹಿತ ಗಲಭೆಗಳು ನಡೀತಾ ಇವೆ. ಹೀಗೆ ಜಗತ್ತಿನ ಮೂಲೆಗಳಲ್ಲಿ ಅನೇಕ ವಿಷಯಗಳು ನಡೀತಿರ್ತವೆ. ಆ ವಿಷಯಗಳನ್ನು ನಾವು ಕೆಲವೊಂದಿಷ್ಟು ಸಂಚಿಕೆಗಳಲ್ಲಿ, ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಪ್ರತಿಯೊಂದನ್ನು ನಾವು ಗ್ರಹಿಸುತ್ತಾ, ಪ್ರತಿಯೊಂದನ್ನು ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಸ್ನೇಹಿತರೆ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.